ಅಷ್ಟು ಹೇಳೋದಕ್ಕೆ ನೆನಪು ಎಲ್ಲ ಸಮಯ ನಿಮಿತ್ತ ನಾವು ಹಾಗಾಗಿದೆ. ಒಂದು ವಿಶೇಷ ಅಂತಂದ್ರೆ ಸೈನಿಕರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನೋಡಿ, ದೇಶ ಕಾಯೋ ಸೈನಿಕ ಅಕಾಡೆಮಿ ಸ್ಥಾಪಕರು ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಇಷ್ಟೊಂದು ಹಾಗೆ ಮುಖ್ಯವಾಗಿ ಕಟ್ಟೆ ಶಿಕ್ಷಕವೃಂದದವರ ಆದಿಯಾಗಿ ಮಕ್ಕಳ ಆದಿಯಾಗಿ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಜೊತೆಗೆ ಒಂದು ಭಾರತ ಸಂವಿಧಾನದ ಒಂದು ನೀತಿಯನ್ನ ತಮ್ಮ ಮುಂದೆ ಹೇಳಲು ಅದ್ಭುತವಾಗಿತ್ತು. ಅದಕ್ಕೆ ಪ್ರೇರಣೆ ಶಾಲೆಯ ಶಿಕ್ಷಕವೃಂದದವರು. ನನಗೆ ಬಹಳ ಖುಷಿ ಆಗುತ್ತೆ. ಕೆಲವೊಂದು ಶಾಲೆಗಳಿಗೆ ಹೋದ್ರೆ ಇವೆಲ್ಲ ಇಲ್ವೇ ಇಲ್ಲ. ನಾನು ನೋಡಿರೋದಕ್ಕೆ ನಾನು ಹೇಳ್ತಾ ಇರೋದು ಹೊಗಳಿಕೆ ಅಲ್ಲ, ಪಾಪ ಇವ್ರನ್ನ ಬಂದು ಹೊಗಳ್ತಾವ್ರೆ, ಅದಲ್ಲ. ನನಗೆ ಬಹಳ ಖುಷಿ ಆಯ್ತು. ಮಕ್ಕಳನ್ನ ಎಷ್ಟು ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬರ್ತಾ ಇದಾರೆ ಅಂತ ಈ ವಿಧಾನ ಪ್ರೋತ್ಸಾಹವನ್ನ ಈ ಶಾಲೆಗೆ, ಸರ್ಕಾರಿ ಶಾಲೆಗೆ ಕೊಟ್ಟು ಇಲ್ಲಿಂದ ಕಾರ್ಯಕ್ರಮ ಮಾಡಲಿ ನನ್ನ ಜೊತೆ ಸಹಕಾರಿಯಾಗಿ ನಿಲ್ತಾರೆ. ಇನ್ನೊಬ್ರು ವಕೀಲರು ನಿಲ್ತಾರೆ. ಅವರಿಗೆ ನಾನು ಇಬ್ಬರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ, ಪದಾಧಿಕಾರಿಗಳೆಲ್ಲರಿಗೂ, ಯಾಕಂದ್ರೆ ದಯವಿಟ್ಟು ನಮ್ಮ ಹೆಸರು ಹೇಳ್ಬೇಡಿ, ಹೇಳಿಲ್ಲ ಅನ್ಕೋಬೇಡಿ. ರಂಗಸ್ವಾಮಿ ಇರ್ಬೋದು, ಕಮಲ ಇರ್ಬೋದು, ಇನ್ನು ಹಲವಾರು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಧನ್ಯವಾದಗಳನ್ನು ಹೇಳ್ತಾ ಪ್ರಾಸ್ತಾವಿಕವಾಗಿ ನಮ್ಮ ಪರಿಷತ್ ಇದರ ಬಗ್ಗೆ, ಇತಿಹಾಸದ ಬಗ್ಗೆ ಮತ್ತು ಆಯೋಜಿಸಿಕೊಂಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಎಂ ಶಿವಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಮಕ್ಕಳ ಸಾಹಿತ್ಯ ಪರಿಷತ್ ಅವರ ವತಿಯಿಂದ ಮಕ್ಕಳಿಗೆ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ SP ಮಹಾದೇವ ಸರ್ ಅವರಲ್ಲಿ ಬಹುಮಾನ ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಮೊದಲಿಗೆ ಪ್ರಬಂಧ ಸ್ಪರ್ಧೆ. ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ನಿಸರ್ಗ ಬಿ 7ನೇ ತರಗತಿ, ಐಶ್ವರ್ಯ 8ನೇ ತರಗತಿ, ಕೋಮಲ 7ನೇ ತರಗತಿ, ಬಹುಮಾನ ಶ್ರೀರಾಮ್ 7ನೇ ತರಗತಿ. ವಿತರಿಸಿದಂತಹ ಪ್ರೇಮ ಮೇಡಮ್ ಅವರಿಗೆ ಧನ್ಯವಾದಗಳು. ಗ್ರಾಮ ಹುಣಸೂರು ತಾಲೂಕಿನ ಗ್ರಾಮಗಳಲ್ಲಿ ಇವತ್ತು ಇಒ ಇದ್ದಾರೆ, PDO ಇದ್ದಾರೆ, ಸಮಾಜ ಕಲ್ಯಾಣ ಅಧಿಕಾರಿಗಳಿದ್ದಾರೆ. ಹುಣಸೂರು ತಾಲೂಕಿನ ಗ್ರಾಮಗಳಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಕಟ್ಟೆಮಾಳವಾಡಿ ಗ್ರಾಮ. ಈ ಒಂದು ಗ್ರಾಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದು ನಾನು ಮಾಧ್ಯಮಗಳಿಂದ ತಿಳ್ಕೊಂಡಿದ್ದೀನಿ. ನಾನು 25 ವರ್ಷಗಳ ಸರ್ವಿಸ್ ಕೊಡಗು ಜಿಲ್ಲೆ, ಮಂಗಳೂರು ಜಿಲ್ಲೆ ಸೇವೆ ಮಾಡಿರ್ತಕ್ಕಂಥದ್ದು. ಈ ಒಂದು ಶಾಲೆಗೆ 2ನೇ ಭೇಟಿ ನನಗೆ, ಕಟ್ಟೆಮಾಳವಾಡಿ ಶಾಲೆಗೆ 2ನೇ ಭೇಟಿ. ಒಬ್ಬ ಅಧ್ಯಾಪಕರು ಮನಸ್ಸು ಮಾಡಿದ್ರೆ ಶಾಲೆಯಲ್ಲಿ ಬದಲಾವಣೆ ತರಬಹುದು ಅನ್ನೋದು ಮುಖಸ್ತುತಿ ವಿಚಾರ ಅಲ್ಲ ಇದು. ಆದರೆ ಮಕ್ಕಳು, ನಾನು 25 ವರ್ಷದಲ್ಲಿ ಇವತ್ತು ನಾಡಗೀತೆಯನ್ನು ಸರ್ಕಾರ ಇದೇ ದಾಟಿಲಿ ಆಡಬೇಕು ಅಂತೇಳಿ ಆದೇಶ ಮಾಡಿದೆ. ಎಷ್ಟೋ ಶಾಲೆಗಳಲ್ಲಿ ಅಧ್ಯಾಪಕರಿಗೆ ಆಡ್ಲಿಕ್ಕೆ ಬರಲ್ಲ. ಮಕ್ಕಳು ಹಾಡೋದು ನೋಡ್ಬಿಟ್ಟು ನನಗೆ 25 ವರ್ಷ ಸರ್ವಿಸಲ್ಲಿ ಇಂಥ ಹಾಡು ಕೇಳಿದ್ಮೇಲೆ ಸಂತೋಷವಾಯ್ತು ನನಗೆ. ಜೊತೆಗೆ ಸಂವಿಧಾನ ಪೀಠಿಕೆಯನ್ನು ವಾಚನ ಮಾಡಿದ ರೀತಿ, ಸಾಹಿತ್ಯ ಪರಿಷತ್, ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಅಲ್ಲೇ ಮಾರ್ಕ್ಸ್ ಸಿಕ್ಕೋಯ್ತು. ನನ್ನ ಕಡೆಯಿಂದ ಮಾರ್ಕ್ಸ್. ಯಾಕಂತ ಹೇಳಿದ್ರೆ ಮನಸ್ಸನ್ನ ಇವತ್ತು ಮಾಧವಮ್ಮನವರು ಸರ್ 27ನೇ ತಾರೀಕು ಇಂಡಿಯನ್ ಪೂರ್ವ ನಿಗದಿ ಕಾರ್ಯಕ್ರಮ, ನೀವು ಬರಬೇಕು ಸರ್. ಇವತ್ತು ನನಗೆ 2ನೇ ಕಾರ್ಯಕ್ರಮ, 2 ಗಂಟೆ ಭಾಷಣ ಮಾಡಿದ್ದೀನಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ. ಈ ದಿನ ಇವತ್ತು ನಮ್ಮ ಎಚ್ಚರಿಕೋಟೆ ತಾಲೂಕಿನ ಏನು ಪ್ರಗತಿಪರ ಪರಿಶಿಷ್ಟ ವರ್ಗಗಳ ಹೋರಾಟಗಾರರು ಸೋಮಣ್ಣ ಅವರಿಗೆ ಇವತ್ತು ಭಾರತ ಘನ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಅವರಿಗೆ ಸನ್ಮಾನ ಮಾಡಿ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ HK ಮಹಾದೇವ್ ಏನು ಅಧ್ಯಕ್ಷರಿದ್ದಾರೆ, ನಾನು ತಹಸೀಲ್ದಾರರು 2 ಗಂಟೆಗಳ ಕಾಲ ಭಾಷಣ ಮಾಡಿದ್ದೇನೆ ನಾನು. ಯಾಕಂತ ಹೇಳಿದ್ರೆ
ಸರ್ಕಾರಿ ಶಾಲೆಗಳನ್ನು ಬೆಳೆಸುವಲ್ಲಿ, ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವಲ್ಲಿ ನಾವು ಕನ್ನಡಿಗರಾಗಿರ್ತಕ್ಕ ನಾವು ಮಾಮೂಲಿ ನಾವೊಬ್ಬರು ಕನ್ನಡಿಗರಾಗಬಾರದು. ಜೊತೆಗೆ ಇತರ ಭಾಷೆಗಳನ್ನು ಕಲಿತರೆ ಬರೀ ಕನ್ನಡಕ್ಕೆ ಸೀಮಿತವಾಗಬಾರದು. ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟದಾಗ್ಲಿಲ್ಲ. ಈಗಿನ ಜೋಶಿ ಅವರು ಅಧ್ಯಕ್ಷರು ಏನಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಈ ಮುಂದಿನ 87ನೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನ ಮಂಡ್ಯದಲ್ಲಿ ಆಯೋಜನೆ ಮಾಡತಕ್ಕಂಥದ್ದು ಗೌರವ್ ಚನ್ನಬಸಪ್ಪನವರನ್ನ ರಾಜ್ಯಾಧ್ಯಕ್ಷ ಅಂತ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ. ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ವಾಲಿಬಾಲ್ನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರಿ ಒಂದು ವಾಲ್ಮೀಕಿ ಆಶ್ರಮ ಶಾಲೆಯ ಮಕ್ಕಳು, ನಾಗಪುರ ಆಡಿ ಮಕ್ಕಳು ಆಡಿದ್ದಾರೆ. ಇದೇ ನಮ್ಮ ಜಗದೀಶ್ ಅವರ ಸಾರ್ ಜೊತೆ ಕರ್ಕೊಂಡೋಗಿ ನಾನು ಸೊರಬದ ಜಡೆಯಲ್ಲಿ ಮಕ್ಕಳಿಗೆ ಸಾರಥ್ಯವನ್ನು ವಹಿಸಿ ಟಾಸ್ ಎತ್ತುವ ಮುಖಾಂತರ ಕಾರ್ಯಕ್ರಮವನ್ನು ಗೆದ್ದಿದ್ದೀವಿ. ಇವತ್ತು ರಾಷ್ಟ್ರ ಮಟ್ಟಕ್ಕೆ, ಇವತ್ತು ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಲ್ಲಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಇದೆ ಡಿಸೆಂಬರ್ 9ರಿಂದ. ಆ ಕಾರ್ಯಕ್ರಮಕ್ಕೂ ನಾನು ಅಲ್ಲಿ ಭಾಗವಹಿಸ್ತೇನೆ. ಹುಣಸೂರು ತಾಲೂಕನ್ನ ಏನು ದೇವರಾಜ ಅರಸು ಇವತ್ತು ಮೈಸೂರು ಜಿಲ್ಲೆಗೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಅವರಲ್ಲಿ ನಿಸ್ವಾರ್ಥ ಮನೋಭಾವ ಇದ್ರೆ ಅವಿಭಜಿತ ಮೈಸೂರು ಜಿಲ್ಲೆ ನಾಗರತ್ನಂನವರು ಸ್ಪೀಕರ್ ಆಗಿದ್ರು, ಹುಣಸೂರು ಅರಸೂರವರು ಮುಖ್ಯಮಂತ್ರಿ ಆಗಿದ್ರು. 224 ಶಾಸಕರಲ್ಲಿ ಒಬ್ಬರು ಅರಸು ಸಮರ್ಥವಾಗಿ ರಾಜ್ಯದಲ್ಲಿ ಆಡಳಿತ ಮಾಡಿದ್ರು. ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ಬೇಕಾ, ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳ್ಬೇಕಾ, ಗೊಂದಲ ಇದೆ. ಕರ್ನಾಟಕ ರಾಜ್ಯೋತ್ಸವ ಯಾಕಂದ್ರೆ ಮೈಸೂರು ರಾಜ್ಯ ಕರ್ನಾಟಕ ಅಂತ ಆಯ್ತು. ರೆಹಮತ್ ತರೀಕೆರೆ ಒಂದು ವಿಶ್ಲೇಷಣವಾದ ವರದಿಯನ್ನು ಬರೆದಬೇಕು, ಲೇಖನವನ್ನು ಬರೆದರು. ಒಬ್ಬ ಚಿಂತಕರು ಲೇಖಕರು ರೆಹಮತ್ ತರೀಕೆರೆ. ಇದು ಕನ್ನಡ ರಾಜ್ಯೋತ್ಸವನ, ಕರ್ನಾಟಕ ರಾಜ್ಯೋತ್ಸವನ. ಇವತ್ತು ನಾವು ಮಾತಾಡೋಕ್ಕಿಂತ ಹೆಚ್ಚಾಗಿ ವೇದಿಕೆಯಲ್ಲಿ ಈ ತರ ಬಾವುಟವನ್ನು ಇದನ್ನ ಭುವನೇಶ್ವರಿ ಚಿತ್ರ ಇರತಕ್ಕಂಥ ಒಂದು ಶೆಲ್ಲನ್ನು ಶಾಲೆಯನ್ನು ಹಾಕೊಂಡಿರ್ತಕ್ಕಂಥದ್ದು ನೋಡೋರಿಗೆ ಬಹಳ ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಮಕ್ಕಳು ಕೂತಿದ್ರೆ ಅಂದ್ರೆ ನಮ್ಮ ಭಾಷಣ ಕೇಳಕ್ಕಲ್ಲ, ಪ್ರೈಜ್ ಕೊಟ್ಟರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರಂತ. ಅವ್ರಿಗೆ ಮಕ್ಕಳು ಸಂಕಲ್ಪ ಮಾಡಬೇಕು ಏನಂತ, ನಾನು ಶ್ರಮಪಟ್ಟು ಓದಿ ನಮ್ಮ ಕುಟುಂಬವನ್ನ ನಮ್ಮ ಬಡತನದಿಂದ ಬೆಳಗ್ಗೆ ಕರ್ತೀನಿ, ಕೆಲಸಕ್ಕೆ ಸೇರ್ತೀನಿ, ಎಲ್ಲರೂ ನಾನು ಬದುಕ್ತೇನೆ ಅಂತಕ್ಕಂಥ. ಯಾಕಂದ್ರೆ ನಾನು 3ನೇ ತರಗತಿ ಓದಿದ ಸಂದರ್ಭದಲ್ಲಿ ಒಂದು ಘಟನೆ ನಾನು ಕಚೇರಿಯಲ್ಲಿ ಮಾತನಾಡಿದೆ. ಈಗ ಹೇಳ್ಬೇಕು, ಮಹಾದೇವಮ್ಮನವರು ಈ ತಾಲೂಕು ಘಟಕದ ಅಧ್ಯಕ್ಷರು, ನಾನು ಮಹಾದೇವ, ಶಿವಸ್ವಾಮಿಯವರು ಇವರು ಸಪೋರ್ಟ್ ಮಾಡಬೇಕು ಅಂತ. ಖಂಡಿತ ಸರ್ಕಾರಿ ಶಾಲೆಗಳ ಸಬಲೀಕರಣ, ಸರ್ಕಾರಿ ಶಾಲೆಗಳ ಏಳಿಗೆ ಅದನ್ನು ನಾವು ಮಾಡ್ತೇವೆ. ಹಾಗಾಗಿ ಈಗ ಒಂದು ಘೋಷಣೆ ಮಾಡಿದ್ದೀನಿ ನಾನು, ಸರ್ಕಾರಿ ಶಾಲೆಗಳ ಸಬಲೀಕರಣ ಹೇಗೆ ಮತ್ತು ಏಕೆ, ಯಾಕಾಗಬೇಕು, ಹೇಗಾಗಬೇಕು. ಇವತ್ತು ಇಒ ಇದ್ದಾರೆ, ಪಿಡಿಒ ಇದ್ದಾರೆ, ತಾವು ತಮ್ಮ ವ್ಯಾಪ್ತಿಯಲ್ಲಿ ತಮ್ಮ ವಿವೇಚನಾ ಅಧಿಕಾರವನ್ನು ಬಳಸಿ ಸರ್ಕಾರಿ ಶಾಲೆಗಳ ಉದ್ಧಾರಕ್ಕಾಗಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ಗಮನ ಕೊಡಬೇಕು. ಇದನ್ನು ತಾಲೂಕಿನ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತೇನೆ. ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು, ಅಂಗನವಾಡಿಗಳು ಸಬಲೀಕರಣ ಆಗಬೇಕು. ಅದಾದಾಗ ಸರ್ಕಾರಿ ಶಾಲೆ ಉಳಿತದೆ, ಸರ್ಕಾರಿ ಶಾಲೆ ಬೆಳೀತದೆ. ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ವಿನೂತನವಾದ ಕಾರ್ಯಕ್ರಮವನ್ನು ತಾವು ಮಾಡಿದಿರಿ. ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ಅಪಾರವಾದ ಒಂದು ಸಾಹಿತ್ಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ನಾನ್ ಡಿಸೋಜ ಮಕ್ಕಳ ಸಾಹಿತಿ, ಇವರು ಮಡಿಕೇರಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆ ವಹಿಸಿದರು. ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಒಬ್ಬ ಕಚೇರಿ ಸಹಾಯಕರಾಗಿ ಕೆಲಸ ಮಾಡಿದ್ರು. ಅವತ್ತಿನ ಲೋಕೋಪಯೋಗಿ ಮಂತ್ರಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು, ಒಂದೇ ವೇದಿಕೆಯಲ್ಲೇ ಒಂದು ಕಚೇರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥ ಡಾಕ್ಟರ್ ನಾನ್ ಡಿಸೋಜ ಮತ್ತು ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು. ಹಾಗಾಗಿ ಮಕ್ಕಳ ಸಾಹಿತ್ಯದ ಬಗ್ಗೆ ಹೆಚ್ಚು ಆದ್ಯ ಗಮನ ಕೊಟ್ಟಂತದ್ದು ಡಾಕ್ಟರ್ ನಾ ಡಿಸೋಜ. ಹಾಗಾಗಿ ಮಕ್ಕಳಿಗೆ ಸಂಕಲ್ಪ ಮಾಡಬೇಕು. ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಇತರರಿಗಿಂತ ಕಡಿಮೆ ಇಲ್ಲ, ಸಾಧನೆ ಮಾಡಿ ತೋರಿಸ್ತೇವೆ. ನಾವು 1ನೇ ಕ್ಲಾಸಿಂದ ಮಾಸ್ಟರ್ ಡಿಗ್ರಿ ಓದೋರು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥದ್ದು ನಮ್ಮೂರಲ್ಲಿ. ಇವತ್ತು ಕೂಡ ನನ್ನ ದಾಖಲಾತಿ ಮಾಡ್ಕೊಂಡಂತ ಮಾಸ್ಟರ್ನ ನಾನು ಇವತ್ತು ಕೂಡ ನಮಸ್ಕಾರ ಮಾಡ್ತೇನೆ. ಸರ್ಗುಣಲ್ಲಿ ಸಿಗ್ತಾರೆ ಅಂಕನಾಯಕ್ ಅಂತ ಹೇಳಿ ನನ್ನ ಗುರುಗಳವರು. 1ನೇ ತರಗತಿ ಅಡ್ಮಿಷನ್ ಮಾಡೋದು. ಮಕ್ಕಳು ಸಂಕಲ್ಪ ಮಾಡಬೇಕು ಏನಂತ, ನಾನು ಶ್ರಮಪಟ್ಟು ಶ್ರದ್ಧೆಯಿಂದ ಓದಿ ನಾನು ನಮ್ಮ ಮನೆ ಬೆಳಕು ಮಾಡಬೇಕು ಅಂತ. ನಾನು ಚಿಕ್ಕವನಿದ್ದ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಚಿಕ್ಕವನಾಗಿದ್ದ ಸಂದರ್ಭದಲ್ಲಿ ನಾನು ಒಂದು ನೋಟ್ಬುಕ್ ಬೇಕಾಗಿತ್ತು. ನನಗೆ ನೋಟ್ಬುಕ್ ಬೇಕಾಗಿತ್ತು. ನಮ್ಮ ತಂದೆಗೆ ಒಂದು ಬೈಕ್ ತಗೊಂಡು ಬೈಕ್ ತಗೊಂಡು ನೋಡ್ತಾ ಇದ್ದೆ. ನಾನು ತಂದೆ ಜೋಳ ಮಾರ್ಬಿಟ್ಟು ಅಂಗಡಿ ವೀರಭದ್ರ ಶೆಟ್ಟಿ, ತಮ್ಮಯ್ಯ ಶೆಟ್ಟಿ ಅಂತ ಅಂಗಡಿ ಮಾಲೀಕರು
ತಮ್ಮ ಶೆಟ್ಟರ ಅಂಗಡಿ ಜೋಳ ಮಾಡ್ತಿದ್ರು. ಜೋಳದ ಅಂಗಡಿಯಲ್ಲಿ ಒಬ್ರು ಊರಿನ ಮುಖಂಡ ಕೂತಿದ್ದ. ನಮ್ಮ ಅಪ್ಪನ ಹೆಸರು ಪಿಲ್ಲೆ ಅಂತ. ಪಿಲ್ಲೆ ಯಾಕೆ ಕಳುತ್ತೆ? ಯಾರು ಅಂದ. ನನ್ನ ಮಗ ಸ್ವಾಮಿ ಅಂತ. ಯಾಕೆ ಕಳುತ್ತಾನೆ ಅವ? ಬೈನ್ಬೇಕು ಅಂತ ಲೇಖಕ್ ಬೈಂಡಾಗ ದೊಡ್ಡ ಉದ್ದಿನ ಲೇಖಕ್ ಬಿಡು ಬೈನ್ಬೇಕು. ಏನ್ ಬೈನ್ಬೇಕು? ಹೋಗು ಜೀತಿ ಸೇರಿಸ್ಬಿಡು. ನಮ್ಮ ಅಪ್ಪ ಏನಂದ, ಇಲ್ಲ ಸುಮ್ಮನೆ ಹೇಳ್ಬಿಟ್ಟು ಜೋಳ ಮಾರಿ ನಮಗೊಂದು ಬೈನ್ ತಕೊಡು. ನಾನು ಒಂದು ಸಂಕಲ್ಪ ಮಾಡಿದೆ, ಓದ್ಬೇಕು. ಓದೆ ಆ ಸಂಕಲ್ಪ ಮಾಡಿ ಇವತ್ತು ಬಂದಿದ್ದೀನಿ. ಅದೇ ರೀತಿ ಎಲ್ಲ ನಮ್ಮ STMC ಶಾಲೆ ಅವರು ಕೂತಿದ್ದಾರೆ ಇಲ್ಲಿ. ಮುಖ್ಯ ಶಿಕ್ಷಕರು ನಾದಂತ ನಮ್ಮ ಲೂಯಿ ಪ್ರೇಮ ಮೇಡಮ್ ಅವರು ಕೂಡ, ಇಲ್ಲಿ ಜಗದೀಶ್ ಸರ್, ಯೋಗೇಶ್ ಸರ್, ಎಲ್ಲರೂ ಕೂಡ ನನಗೆ ಈ ಶಾಲೆಗೆ ಬಂದಾಗ ಮದುವೆ ನೀವು ಮಾಡಲೇಬೇಕು, ಮಾಡಿ ನಾವು ನಿಮ್ಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳ್ತಾ ನನ್ನ ಊರು ದುಂಬಿಸಿದಂತ ಇಲ್ಲಿ ನನ್ನ ಕಟ್ಟೆ ಮಳವಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನಾನು ಅನ್ಕೋತೀನಿ. ನನ್ನೊಬ್ಬಳ ಕೈಯಿಂದ ಆಗದೇ ಇರೋ ಕೆಲಸ ನೀವೆಲ್ಲರೂ ಕೂಡ ನಮ್ಮ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಕೂಡ. ಆಮೇಲೆ ಕಟ್ಟೆಮಳವಾಡಿ ಗ್ರಾಮದಲ್ಲಿ ನಮ್ಮ PDO ಆದಂತ ವಿಜಯ್ ಕುಮಾರ್ ಮೇಡಮ್ ಇರ್ಬೋದು, ನಮ್ಮ ಸರ್ ಹೇಮಂತ್ ಸರ್ ಇರ್ಬೋದು, ಎಲ್ಲರಿಗೂ ಕೂಡ ನಾನು ನನ್ನ ತುಂಬು ಹೃದಯದ ಯಾವಾಗಲೂ ನಾನು ಚಿರಾಗುಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಇಲ್ಲಿರುವಂತ ನಮ್ಮ ಟೀಚರ್ಸ್ಗಳು ಕೂಡ ತುಂಬಾ ನನಗೆ ಹೊಸಬ್ರು ಹಳಬ್ರು ಅಂತ ಕಾಣದೆ ನನ್ನ ಒಂದು ಈ ಕೆಲಸವನ್ನ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತು ವತಿಯಿಂದ ಉದ್ಘಾಟನಾ ಸಮಾರಂಭವನ್ನ ನಾವು ಏರ್ಪಡಿಸಿದಾಗ ಮೊದಲಾರ್ತಿಯಾಗಿ ನಾನು BO ಸಾಹೇಬ್ರನ್ನ ಕೇಳ್ಕೊಂಡಾಗ ಸಾಹೇಬ್ರನ್ನ ಖಂಡಿತ ಮಾಡು ಮಾದೇವಮ್ಮ ಅಂತ. ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲದ್ರು ಸಂಪೂರ್ಣವಾಗಿ ಅಂದ್ರು. ಅದೇ ರೀತಿ EO ಸಾಹೇಬ್ರು ಕೂಡ ನಾನು ಕೇಳ್ಕೊಂಡಾಗ ಬಂದಿದ್ದಾರೆ. ನಾನು ಎರಡೆರಡು ಮಾತಾಡ್ತೀನಿ, ಹೆಚ್ಚಾಗಿ ಮಾತಾಡೋಕ್ಕೆ ಇದು ಮಾಡಲ್ಲ. ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಸಾಹೇಬರು ಅಶೋಕ್ ಸರ್ ಕೂಡ, ಸರ್ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ, ಖಂಡಿತ ಮಾಡಿ ಮಾದೇವಮ್ಮರೇ ಅಂತ. ನನಗೆ ಇವರು ಮೂರು ಕೂಡ ನನಗೆ ಬೆನ್ನೆಲುಬಾಗಿ ಹಿಂದೆ ನಿಂತು ನನಗೆ ಸಪೋರ್ಟ್ ಮಾಡಿದಂಥವರು ಇವರು. ನನ್ನ ಕಟ್ಟೆಮಳವಾಡಿಲಿ ಹುಣಸೂರು ತಾಲೂಕಿನಲ್ಲಿ BO ಸಾಹೇಬರು ಮಾದೇವ್ ಸರ್, ಮತ್ತು EO ಸಾಹೇಬರು ವಂಗೈ ಸರ್, ನಮ್ಮ ಅಶೋಕ್ ಸರ್, ಇವ್ರು 3 ಜನ ನಮಗೆ ಅಧಿಕಾರಿಗಳಾಗಿ ನಿಜಕ್ಕೂ ನಾನು ಇಲ್ಲಿಯ ತನಕ ನಾನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಈಗ ನಿಜವಾಗ್ಲೂ ನಾನು ಕಾರ್ಯಕ್ರಮ ಮಾಡಬೇಕಂದಾಗ ನನಗೆ ಉತ್ತೇಜನ ಕೊಟ್ಟಂಥವರು ಇವರು ನಮ್ಮ ಸರ್ಗಳು. ಅವರಿಗೆ ಜೋರಾದ ಒಂದು ಸಲ ಕ್ಲಾಸ್ ಹೊಡಿರಪ್ಪ.